ಹೀಗೆ ಇಷ್ಟು ರೂಪಗಳನ್ನು ನಾವು ನೋಡ್ತಾ ಇರ್ತೀವಿ. ನಾವು ಈಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ದುರ್ಗಾ ಅಮ್ಮನವರು, ಅನ್ನಪೂರ್ಣಾದೇವಿ, ಹೀಗೆ ಇಷ್ಟು ರೂಪಗಳನ್ನು ನಾವು ನೋಡ್ತಾ ಇರ್ತೀವಿ. ವಾಸ್ತವವಾಗಿ ಸರಿಯಾಗಿ ನೋಡಿದ್ರೆ ಇದಿಷ್ಟು ರೂಪಗಳನ್ನ ಪ್ರತಿಯೊಬ್ಬರೂ ಸಹ ಅವರ ಮನೆಯಲ್ಲೇ, ಅವರ ತಾಯಿಯಲ್ಲೇ ಎಲ್ಲ ರೂಪಗಳನ್ನು ನೋಡ್ಬೋದು. ಹೇಗೆ ಅಂತ ಕೇಳಿದ್ರೆ, ಮನೆಯಲ್ಲಿ ಮಕ್ಕಳಿಗೆ ತಾಯಿ ವಿದ್ಯೆಯನ್ನು ಹೇಳಿಕೊಟ್ರೆ ಅದು ಸರಸ್ವತಿ ರೂಪ, ಮಕ್ಕಳಿಗೆ ಆಹಾರ ತಿನ್ನಿಸಿದ್ರೆ ಅದು ಅನ್ನಪೂರ್ಣಾದೇವಿ, ಮಕ್ಕಳಿಗೆ ಬೇಕಾದಂತಹ ಹಣವನ್ನು ಕೊಟ್ರೆ ಕೊಡುವ ವ್ಯವಸ್ಥೆ ಮಾಡಿದ್ರೆ ಅವಳೇ ಮಹಾಲಕ್ಷ್ಮಿ, ಮಕ್ಕಳೇನಾದ್ರೂ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ರೆ ಅದು ದುರ್ಗಾ ಅಮ್ಮನವರು, ಮತ್ತೆ ಇನ್ನೊಬ್ಬರು ಯಾರಾದ್ರೂ ಮಕ್ಕಳಿಗೆ ತೊಂದರೆ ಮಾಡಿದಾಗ ಅವರಿಗೆ ಶಿಕ್ಷೆ, ಅವರಿಗೆ ಜೋರು ಮಾಡಿದಿ ಏನಾದ್ರೂ ಮಾಡಿದ್ರೆ ಮಕ್ಕಳನ್ನು ಕಾಪಾಡಿ ಅವರಿಗೆ ಮೇಲೆ ಜೋರು ಮಾಡಿದ್ರೆ ಅದು ಆ ದುರ್ಗಾ ಅಮ್ಮನವರ ಸ್ವರೂಪವೇ. ಹೀಗೆ ಏನಾಗಿದೆ, ವ್ಯತ್ಯಾಸ ಏನು ಅಂತಂದ್ರೆ ಮನೆಯಲ್ಲಿ ಒಬ್ಬರೇ ವ್ಯಕ್ತಿಯಲ್ಲಿ ನಾವು ಇದನ್ನೆಲ್ಲ ನೋಡ್ತೀವಿ, ಇಲ್ಲಿ ಆ ಒಂದೊಂದು ಭಾವಕ್ಕೂ ಒಂದೊಂದು ರೂಪ ಇದೆ, ಅಷ್ಟೇ ವ್ಯತ್ಯಾಸ. ಆ ಒಂದೊಂದಂದ್ರೆ ಆ ಹಣ ಸಂಪತ್ತನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ಹೆಸರು, ಒಂದು ರೂಪ, ಅದು ಮಹಾಲಕ್ಷ್ಮಿ ಸ್ವರೂಪ. ಆ ಎರಡು ಕಮಲಗಳು, ವರದ ಅಭಯ ಹಸ್ತಗಳು, ಹಾಗೂ ವಿದ್ಯೆಯನ್ನು ಕೊಡುವಂತಹ ಅಮ್ಮನವರ ರೂಪವು ಆ ವೀಣಾ ಪಾಣಿಯಾಗಿ ಪುಸ್ತಕ, ಜಪಮಾಲೆ ಇತ್ಯಾದಿಗಳೆಲ್ಲ ಅಮ್ಮನವರ ಕೈಯಲ್ಲಿ ಇರುತ್ತೆ. ಹಾಗೂ ದುರ್ಗಾ ಅಮ್ಮನವರ ಅಂತಾದ ಕೈಯಲ್ಲಿ ತ್ರಿಶೂಲ, ಖಡ್ಗಾದಿ ಆಯುಧಗಳು ಅದೆಲ್ಲ ಅಮ್ಮನವರ ರೂಪದಲ್ಲಿ ಇರುತ್ತೆ. ಅದೆಷ್ಟು ಅಮ್ಮನ ಮನೆಯಲ್ಲಿ ಒಬ್ಬರೇ ವ್ಯಕ್ತಿಯಲ್ಲಿ ನಾವು ಇದನ್ನೆಲ್ಲ ಒಂದೊಂದು ಸಂದರ್ಭದಲ್ಲೂ ನಾವು ಇದನ್ನೆಲ್ಲ ನೋಡ್ತಾ ಇರ್ತೀವಿ. ಅದೇ ದೇವಸ್ಥಾನದಲ್ಲಿ ಆದ್ರೆ ಆ ಒಂದೊಂದು ಸಂದರ್ಭಕ್ಕೂ ಒಂದೊಂದು ರೂಪ ಮಾಡಿ ಅದೆಲ್ಲ ರೂಪಗಳು ಒಟ್ಟಿಗೆ ಇವೆ, ಅಷ್ಟೇ ವ್ಯತ್ಯಾಸ. ಹಾಗೆ ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ನಿತ್ಯ ನೋಡುವಂತಹ ವಿಷಯವೇ ಇದು, ಬೇರೆ ಅದರಲ್ಲಿ ವ್ಯತ್ಯಾಸ ಏನಿಲ್ಲ.